ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ಹಾಗೆ ನಾನಿವತ್ತು ಈ ಮೀನು ಕೆಲವರಿಗೆ ನನ್ನ ಹೆಸರಾದರೆ ಗೊತ್ತಾಗತ್ತೆ ಇಲ್ಲೋ ಗೊತ್ತಿಲ್ಲ, ತೋರಿಸ್ತಾ ಇದ್ದೀನಿ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು. ನಮ್ಮ ಕಡೆ ಎಲ್ಲ ಇದನ್ನು ತೊರಕೆ ಮೀನು ಅಂತ ಕರಿತೀವಿ ಇದಕ್ಕೆ. ಇದರಲ್ಲಿ ತುಂಬ ದೊಡ್ಡದು ಕೂಡ ಇರುತ್ತೆ, ತುಂಬ ಅಂದರೆ ತುಂಬ ದೊಡ್ಡದಿರುತ್ತೆ. ಇದು ತೊರಕೆ ಮೀನು ಮರಿ ಅಂತೆ. ನನಗೆ ನೋಡಲಿಕ್ಕೆ ತುಂಬ ದೊಡ್ಡ ಉಂಟು, ಆದರೆ ಇದು ಕೂಡ ಮರಿ ಅಂತಲೇ ಹೇಳಿದ್ರು ಅಮ್ಮ. ಹಾಗೆ ಅಮ್ಮ ಒಂದು ಸೈಡ್ ಕಟ್ ಮಾಡ್ತಾಯಿದ್ರು ಮೀನನ್ನು. ಹಾಗೆ ಇದು 8ರಿಂದ 9 ಮೀನುಗಳಿದ್ವು ಇದು. ಹಾಗೆ ಅಮ್ಮ ಕಟ್ ಮಾಡ್ತಾಯಿದ್ರು. ಒಂದು ಕಡೆ ಬೆಕ್ಕು ಕೂಡ ಕಾಯ್ತಾ ಇತ್ತು. ಹಾಗೆ ತೊರಕೆ ಮೀನಿನ ಸುಕ್ಕ ಮಾಡೋದು ಹೇಗೆ ಅಂತ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ಈರುಳ್ಳಿ, ಹಸಿಮೆಣಸು, ಟೊಮೆಟೊ ನಮ್ಮ ತಂಗಿಯವರು ಕಟ್ ಮಾಡ್ತಾ ಇದ್ರು, ಅದನ್ನೇ ವಿಡಿಯೋ ಮಾಡ್ತಾ ಇದ್ದೆ ನಾನು ಅಷ್ಟೇ. ಹಾಗೆ ಒಂದು ಕಡೆ ಮೀನು ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ನೋಡ್ತಾ ಇರ್ಬೋದು, ಇದು ಬಾಳೆ ಮೀನು ಅಂತ ಹೇಳಿ ಬಾಳೆ ಮೀನು ಸಾಂಬಾರು ಮಾಡಿದರು. ತುಂಬ ವೆರೈಟಿ ಮಾಡಿದರು, ಮೀನು ಫ್ರೈ, ಮೀನು ಸುಕ್ಕ, ಆಮೇಲೆ ಮೀನು ಸಾಂಬಾರು ಅಂತ ಹೇಳಿ. ಹಾಗೆ ಇಲ್ಲಿ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸು ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೇ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಇವು ಚೆನ್ನಾಗಿ ಫ್ರೈ ಆಗಬೇಕು. ಊರಲ್ಲಿ ಹೋದರೆ ತುಂಬ ಚೆನ್ನಾಗಿ ಮೀನು ಸಿಗುತ್ತೆ. ಅದು ಈ ಟೈಮಲ್ಲಿ, ಶ್ರಾವಣ ಟೈಮಲ್ಲಿ ತುಂಬ 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 ಚೆನ್ನಾಗಿರುವಂಥ ಮೀನು ಸಿಗುತ್ತೆ, ಅಂದರೆ ತುಂಬ ಫ್ರೆಶ್ ಇರುತ್ತೆ. ಹಾಗೆ ಇಲ್ಲಿ ಅಮ್ಮ ಎಲ್ಲ ಮೀನನ್ನು ಕಟ್ ಮಾಡ್ಕೊಂಡು ತೊಗೊಂಬಂದು ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದೊಂದು ಸಣ್ಣ ಹಳೆಯ ಕುಕ್ಕರಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಒಂದು ಅರ್ಧ ಕುಕ್ಕರ್ ಉಂಟು ಪೀಸೆಯ. ಆದರೆ ನಾನು ತಿನ್ನೋಂಗಿಲ್ಲ, ನನಗೆ ಶ್ರಾವಣ ಉಂಟು. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸು ಫ್ರೈ ಆಗಿದೆ. ಹಾಗೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿದರೆ ಆಯಿತು. ಈಗ ಇಲ್ಲಿ ನಿಜವಾಗ್ಲೂ ತೊರಕೆ ಮೀನಿನ ಸುಕ್ಕ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಮಾಡೋದು ಇದು. ತೊರಕೆ ಮೀನು ಸಾಂಬಾರು ತಿಂದು ಬೇಜಾರು ಬಂದರೆ ಈ ಥರ ಸುಕ್ಕ ಮಾಡ್ಕೊಳ್ಬೋದು. ಅಥವಾ ಬೇರೆ ಮೀನಿನ ಸಾಂಬಾರು ಮಾಡಿಕೊಂಡು ತೊರಕೆ ಮೀನಿನ ಸುಕ್ಕ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಇಲ್ಲಿ ಅಂದರೆ ಪೀಸನ್ನು ಹಾಕಿದ್ದೀವಿ. ಪೀಸನ್ನು ಹಾಕಿಬಿಟ್ಟು ಅದಕ್ಕೆ ಗರಂ ಮಸಾಲೆ ಸ್ವಲ್ಪ, ಖಾರ ಪುಡಿ ಸ್ವಲ್ಪ ಮತ್ತು ಅರಿಶಿನ ಹಿಟ್ಟು, ಇವಿಷ್ಟನ್ನೇ ಹಾಕಿದ್ದು. ಬೇರೆ ಮತ್ತೇನು ಹಾಕಿಲ್ಲ ಅದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಇಷ್ಟು ಚೆನ್ನಾಗಿ ಬೆಂದರೆ ಆಯಿತು ಅಷ್ಟೇ. ಮತ್ತು ಬೇಗ ಆಗುತ್ತೆ ಇದು, ತುಂಬ ಈ ಮೀನು ಬೇಗ ಬೆಂದ್ಬಿಡುತ್ತೆ. ಹಾಗೆ ಮೇಲ್ಗಡೆ ಕೊಬ್ಬರಿ ತುರಿ, ಅಂದರೆ ಹಸಿ ಕೊಬ್ಬರಿ ತುರಿಯನ್ನು ಹಾಕಿದರೆ ಆಯಿತು. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದು ಫ್ರೆಶ್ ಮೀನು, ಅಂದರೆ ತುಂಬ ಹಸಿ ಮೀನಲ್ಲ, ಹಾಗಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದು ನಮ್ಮೂರ ಕಡೆಲ್ಲ ತುಂಬ ಫ್ರೆಶ್ ಮೀನು ಸಿಗುತ್ತಲ್ಲ, ತುಂಬ ಖುಷಿಯಾಗತ್ತೆ. ನಮ್ಮ ಘಟ್ಟದ ಮೇಲೆಲ್ಲ ಫುಲ್ ಐಸ್ ಹಾಕ್ಕೊಂಡು ತೊಗೊಂಡು ಬರ್ತಾರೆ, ಅಷ್ಟೊಂದು ಫ್ರೆಶ್ ಇರಲ್ಲ. ಇಲ್ಲಿ ಊರಿಗೆ ಬಂದಾಗ ಬರೀ ಮೀನು ತಿನ್ನೋದು ಒಂದೇ ಕೆಲಸ. ಈಗ ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡಿ ಒಂದು ಸರಿ ಮುಚ್ಚಿಡಬೇಕು. ಒಂದು 5ರಿಂದ 10 ನಿಮಿಷದಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮುಚ್ಚಿಟ್ರೆ ಆಯಿತು ಒಂದು 5ರಿಂದ 10 ನಿಮಿಷ. ಹಾಗೆ ತೊರಕೆ ಮೀನು ಸುಕ್ಕ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಪ್ಲೇಟಿಗೆ ಹಾಕಿದ್ದಾರೆ. ಮೀನು ಸಾಂಬಾರು ಕೂಡ ಹಾಕಿದ್ದಾರೆ. ಹಾಗೆ ಸಟ್ಲಿ ಕೂಡ ಇತ್ತು, ಸಟ್ಲಿದು ಕೂಡ ಉಪ್ಪು ಖಾರ ಹಾಕಿ ಹೊರತಿದ್ವಿ, ಅದು ಕೂಡ ಹಾಕಿದ್ದಾರೆ. ಎಲ್ಲರಿಗೂ ಕೂಡ ಬಡಿಸಿದ್ದಾರೆ ನೀಟಾಗಿ. ನೋಡ್ತಾ ಇರ್ಬೋದು, ಇದೇ ತೊರಕೆ ಮೀನಿನ ಸುಕ್ಕ ಸಖತ್ತಾಗಿರುತ್ತೆ. ಹಾಗೆ ನೋಡಿ, ನನಗೆ ಮಾತ್ರ ತರಕಾರಿ, ಬೆಂಡೆಕಾಯಿ ಮತ್ತು ಸಾಂಬಾರು ಇವಿಷ್ಟೇ. ಎಲ್ಲರೂ ಕೂಡ ನನ್ನ ಮುಂದೆನೇ ಚೆನ್ನಾಗಿ ಊಟ ಮಾಡ್ತಾಯಿದ್ರು. ಮೀನು ಸಾಂಬಾರು ಮತ್ತು ತೊರಕೆ ಮೀನು ಸುಕ್ಕ ಹಾಕ್ಕೊಂಡು ಸಖತ್ತಾಗಿ ಬಾರಿಸ್ತಾಯಿದ್ರು. ನೋಡಿ, ಅದು ಈ ಶ್ರಾವಣದಲ್ಲಿ ತುಂಬ ಫ್ರೆಶ್ ಮೀನು ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿ ಸಿಗುತ್ತೆ ಮೀನುಗಳು ಈ ಟೈಮಲ್ಲಿ.
ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಬಾರಿಸ್ತಾಯಿದ್ರು ಮೀನು ಸಾಂಬಾರು ಜೊತೆಗೆ ತರಕಾರಿ ಮೀನು ಫ್ರೈ. ನೋಡ್ತಾ ಇದ್ದೀರಲ್ಲ ತರಕಾರಿ ಮೀನು ಮಾಡುವ ಸಿಂಪಲ್ ವಿಧಾನ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.